ಗಾಡಿಯಲ್ಲಿ ಬಂದಿದ್ದು ಉಪಯೋಗ ಆಯಿತು. 100 ರೂಪಾಯಿ ಕೊಡೋಣ ಪಾರ್ಕಿಂಗ್, ಅದಕ್ಕೆಲ್ಲ ಆಗ್ತದೆ. ಯಪ್ಪ, ಈ ಮಣ್ಣಿನ ರೋಡಲ್ಲಿ ಬಂದು ಕೂದಲೆಲ್ಲ ಬ್ರೌನ್ ಆಗಿಬಿಟ್ಟಿದೆ. ನಾನು ವೀಡಿಯೋ ಆನ್ ಮಾಡಿದ್ದು ಬರೀ ಅರ್ಧ ಟ್ರ್ಯಾಕಿಂದ. ನಂದು ಗೋಪ್ರೋ ಬೇರೆ ಒಂದು ಫ್ರೆಂಡ್ ಬ್ಯಾಗಲ್ಲಿತ್ತು, ಅವ್ನು ನಿಲ್ಲಿಸಿ ಇಸ್ಕೊಂಡಿದ್ದು. ಅವ್ನು ಹೆವಿ ಜೋಶಲ್ಲಿದ್ದ ಹುಡುಗ, ನಿಲ್ತಾನೆ ಇಲ್ಲ. ಇನ್ನು ಫಸ್ಟಿಂದ ಕ್ರೇಜಿ ಆಗಿತ್ತು. ಇನ್ನು ಫುಲ್ ರೇಸ್ ಹೊಡ್ಕೊಂಬಂದ್ವಿ ಆಫ್ ರೋಡಲ್ಲಿ, ಅದು ಆ್ಯಕ್ಟಿವ್ ಅಲ್ಲಿ ಸೈಗ್ಬಿರು. ನೋಡೋಣ ವ್ಯೂ ಪಾಯಿಂಟ್ ಹೆಂಗಿದೆ ಏನು ಅಂತ. 1.75 ಕಿಲೋಮೀಟ್ರ್ ಟ್ರೆಕ್ಕು. 3 ದಿನದ ಬರೀ ಟ್ರೆಕ್ಕೇ ಆಗ್ತಿದೆ. ಶಿವಗಂಗೆ ಟ್ರೆಕ್ಕು, ಇವತ್ತಿಲ್ಲಿ ಟ್ರೆಕ್ಕು. ಅಯ್ಯಪ್ಪ, ಬಾಡಿಯಲ್ಲಿ ಹತ್ತೀವಿ ಅನ್ನೋ ಸೂಪ್ ಇದ್ದರೆ 1.7 ಕಿಲೋಮೀಟ್ರ್ ಟ್ರೆಕ್ ಮಾಡ್ಬೋದು. ಇಲ್ವಾ, ದಿಸ್ ಆ್ಯನ್ ಆಲ್ಟರ್ನೇಟಿವ್. ಥಾರ್ ಇದೆ, ಪರ್ ಹೆಡ್ 250 ಏನೋ ಪೇ ಮಾಡಿದ್ರೆ ನೀಟಾಗಿ ಟಾಪಿಗೆ ಕರ್ಕೊಂಡು ಹೋಗ್ತಾರೆ. ಥಾರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ವೆಹಿಕಲ್ ಅಪ್ಪ, ಕ್ರೇಜಿ. ಜೀವನದಲ್ಲಿ ಒಂದು ಥಾರ್ ಇಡಬೇಕು. ನ್ಯೂ ಮಾಡಲ್, ಅದು ಓಲ್ಡ್ ಮಾಡಲ್ ಅಲ್ಲ. ಲೀಚಸ್ ಬಂದೆಲ್ಲ ಬಿದ್ದುಬಿಟ್ರೆ ಈ ಥರ ಆಫ್ ರೋಡ್ ಟ್ರೈಲ್ಗೆ ನನ್ನ ಗಾಡಿನ ಹಾಕ್ಕೊಂಬರ್ಬೇಕು. ಆವಾಗ ಆ್ಯಕ್ಚುಲಿ ನಾನು ಗಾಡಿ ತೊಗೊಂಡಿದ್ದು ಪರ್ಪಸ್ಸು ಫುಲ್ಫಿಲ್ ಆಗೋದು. ಏನು ಹೈವೇ ಅಲ್ಲಿ ಓಡಿಸೋದೇನು, ಬ್ಯಾಂಗ್ಳೂರಲ್ಲಿ ಓಡಿಸೋದೇನು, ಈ ಟ್ರಯಲ್ಗೆ ತೊಗೊಂಡು ಬರಬೇಕು. ರಾಕಿ ರೋಡ್, ಸಲಾಮ್ ರಾಕಿ ಬೈ ರೋಡ್. ಯಾರೋ ಸ್ಪ್ಲೆಂಡರ್ ಇಳಿಸ್ಬಿಟ್ಟಿದ್ದಾನೆ ಇಲ್ಲಿ. ಸೈಕಪ್ಪ, ಈ ರೋಡಲ್ಲಿ ಇಳಿಸ್ಕೊಂಬಂದವನಲ್ಲ ಸ್ಪ್ಲೆಂಡರ್ನ. ಶಬಾಷ್. ಗುರು ಒಟ ಅಂತವ್ರೆ. ಇಲ್ಲಿ ಯಾರಾದರೂ ನೈಟ್ ಟೈಮ್ ಕತ್ಲೆ ಜಸ್ಟು ಡಾರ್ಕ್ ಆಗಿದ ತಕ್ಷಣ ಬರೋಕ್ಕೆ ಟ್ರೈ ಮಾಡಿದ್ರು, ಇನ್ನು 1 ಅವರ್ ಆದಮೇಲೆ ಇಲ್ಲಿ ಬರೋಕ್ಕೆ ಯಾರು ಟ್ರೈ ಮಾಡಿದ್ರೆ ಅಷ್ಟೇ ಬಾಯಿಗೆ ಬರುತ್ತೆ. ಈ ಬೀಚ್ ಯೂಶ್ವಲಿ ಯಾರಿಗೂ ಗೊತ್ತಿಲ್ವಾ ಅಂತ. ಏನು ಗುರು, ಈ ಲೆವೆಲ್ ಕಿರ್ಚಾಡ್ತಾ ಇದ್ದಾರೆ, ಅಷ್ಟೊಂದು ರಶ್ ಇದೆಯಾ? ನಾವು ಬರಬೇಕಾದ್ರೇ ಬೇಜಾನ್ ಜನರನ್ನ ನೋಡಿದ್ವಿ. ಬಟ್ ಕ್ರೌಡ್ ಸೌಂಡ್ ಕೇಳಿಸ್ಕೊಂಡ್ರೆ ಎರ್ರ ಬಿರ್ರಿ ರಶ್ ಇದೆ ಅನ್ನೋದು ಪಕ್ಕ. ಬೀಚ್ ಅನ್ಸುತ್ತಲ್ಲ ಇದು. ವರ್ತೆ ಗುರು, ಟ್ರೆಕ್ ಮಾಡಿ ಬರೋದು ಪಕ್ಕ ವರ್ತು. ಯಾರಿರೋದು ಅಲ್ಲಿ ಮೇಲೆ? ಹೆಂಗೋಗೋದು?
ನಿಜ ನೋಡ್ಕೊಂಬಿಡಿ ನೀವು ಒಂದ್ಸಲಿ. ಈ ಬೀಚು, ಈ ವ್ಯೂ ಬೇಕು ಅಂದರೆ ಯು ಹ್ಯಾವ್ ಟು ಟ್ರೆಕ್ 2 ಕಿಲೋಮೀಟರ್ಸ್. आगे मेरा मूड खराब हो गया। तुम लोग कहाँ से इतना दूर दौड़ाए हैं? ಸನ್ಸೆಟ್ ವ್ಯೂ ನೋಡಬೇಕಂದ್ರೆ ಆ ಟಾಪಿಗೆ ರೀಚ್ ಆಗಬೇಕು. ಆ ಟಾಪಿಗೆ ರೀಚ್ ಆಗೋದು, ಲೆಟ್ಸ್ ಟೇಕ್ ದಿಸ್ ಡಿಫಿಕಲ್ಟ್ ಪಾತ್. ಓ ಓ ಓ ಓ ಓ ಜಿ ಫೋನ್ ತಂದಿದ್ಯಲ್ಲ? ನಿನ್ನ ಫೋನೇ ಇವಾಗ ಗತಿಗಿರೋದು ನಮಗೆ. ಟಾಪ್ಗೆ ಹೋಗ್ತಾ ಇದ್ದಾನೆ. ಎಲ್ಲೋ ಹತ್ತದು. ಇವತ್ತಿನ ಇಡೀ ದಿನ ಫುಲ್ ರೆಸ್ಟ್ಲೆಸ್ ಡೇ. Few more steps. Finally at the top of Butterfly Beach of Chitte Samudra. This place is called Chitte Samudra. Chitte Sagara. ಎರಡು ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಬೆಟ್ಟ ಗಿಟ್ಟ ಎಲ್ಲ ಎಕ್ಕೊಂಡು ಫೈನಲಿ ಅಟ್ ದ ಟಾಪ್. The struggle is real, brother. The struggle is real. If you watched the video till here, I hope you guys like the video. If you're new to my channel, don't forget to like the video and subscribe to my channel. First 2.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಟ್ರೆಕ್ ಮಾಡಬೇಕು ಈ ಬಟರ್ಫ್ಲೈ ಬೀಚಿಗೆ ಬರೋಕ್ಕಿಂತ ಮುಂಚೆ. ಆ್ಯಂಡ್ ದೆನ್ ಇಫ್ ಯು ಆರ್ ನಾಟ್ ಓಕೆ ವಿತ್ ಟ್ರೆಕ್ಕಿಂಗ್, ಯು ಕ್ಯಾನ್ ಟೇಕ್ ಅ ಥಾರ್ ಆ್ಯಂಡ್ ಕಮ್. ಎಷ್ಟು 250 ರೂಪೀಸ್ ಆಗುತ್ತೆ ಅಪ್ ಆ್ಯಂಡ್ ಡೌನ್. ಸೊ ಅವರೇ ಕರ್ಕೊಂಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ. ಐ ಥಿಂಕ್ ಐ ಸಜೆಸ್ಟ್ ಯು ಟು ಟ್ರೆಕ್. ಆಮೇಲೆ ಟ್ರೆಕ್ ಮಾಡ್ಕೊಂಬಂದರೆ ಬಸ್ ಜಸ್ಟ್ ಬೀಚಿಗೆ ಹೋಗ್ತೀರಾ. ನೀವು ವ್ಯೂ ಪಾಯಿಂಟಿಗೆ ಬರಬೇಕಂದ್ರೆ ಇನ್ನು ಮೇಲೆ ಹತ್ತಬೇಕಾಗುತ್ತೆ. ನಾನು ಮೇಲೆ ಹತ್ತಿದ್ದು. ಸೊ ಟ್ರೆಕ್ ಮಾಡ್ಕೊಂಬಂದರೆ ಜಸ್ಟ್ ಆ ಬೀಚಿಗೆ ತನಕ ದಾರಿ ಸಿಗುತ್ತೆ. ಮೇಲ್ಗಡೆ ತನಕ ಟ್ರೆಕ್ ಮಾಡ್ಕೊಂಬಂದರೆ ನೀವು ನೋಡಿರ್ಬೋದು, ನೀವು ನೋಡೋದ್ರಲ್ಲ ಕ್ಲಿಪ್ಸ್. ಸೊ ಆ ಮೇಲೆ ತನಕ ರೀಚ್ ಆಗ್ಬೋದು. ಏನು ಆರಾಮಾಗಿ ಹತ್ಬೋದು ಗುರು. ಆ ಸ್ಟಾರ್ಟಿಂಗ್ ಒಂದು ಲಾಸ್ಟ್ 2 ರಾಕ್ಸ್ ಒಂದು ಚೂರು ಸೈಕಿದೆ ಅಷ್ಟೇ.
ಇನ್ನೇನಿನ್ನೆಲ್ಲ ಆರಾಮಾಗಿದೆ, ಪೀಸಾಗಿ ಹತ್ಬೋದು ಯಾರು ಬೇಕಿದ್ರು. ಸೊ ಯಾ ಹೇಳ್ದಂಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಬಾಯ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.